ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕೀಯದಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ಊಹಿಸೋದು ಕೂಡ ಕಷ್ಟ. ನಿನ್ನೆ ಮೊನ್ನೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಅದು ಇಡೀ ದೇಶದ ಗಮನವನ್ನ ಸೆಳೆದಿದೆ. ಒಬ್ಬ ವ್ಯಕ್ತಿ, ಆತನ ಮೇಲೆ ಸಾಮಾನ್ಯ ಕೇಸ್ ಅಲ್ಲ, ಒಬ್ಬ ಪ್ರಖ್ಯಾತ ಪತ್ರಕರ್ತೆಯನ್ನ ಗುಂಡಿಕ್ಕಿ ಕೊಲೆ ಮಾಡಿದ ಸಂಚಿನಲ್ಲಿ ಭಾಗಿಯಾಗಿದ್ದ ಗಂಭೀರ ಆರೋಪವಿದೆಯೋ ಆ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಇರಬೇಕಾಗಿತ್ತು ಅಲ್ವಾ? ಆದ್ರೆ ಇವತ್ತು ಆತ ಜನರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಹೌದು, ನಾವು ಮಾತನಾಡ್ತಾ ಇರೋದು ಶ್ರೀಕಾಂತ್ ಪಂಗಾರ್ಕರ್ ಬಗ್ಗೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಂದಾಗಿದ್ದ ಈತ ಮಹಾರಾಷ್ಟ್ರದ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ್ದಾನೆ. ಬರೋಬ್ಬರಿ 2621 ಮತಗಳ ಅಂತರದಿಂದ ಗೆದ್ದು ಬೇಗಿದ್ದಾನೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಈ ಸುದ್ದಿಯನ್ನ ಮಾತ್ರ ನೋಡೋದಿಲ್ಲ, ಇದರ ಆಳಕ್ಕೆ ಇಳಿಯೋಣ. ಅಸಲಿಗೆ ಯಾರು ಈ ಶ್ರೀಕಾಂತ್ ಪಂಗಾರ್ಕರ್? ಗೌರಿ ಲಂಕೇಶ್ ಹತ್ಯೆಯಲ್ಲಿ ಈತನ ಪ್ರಮುಖ ಪಾತ್ರವಿತ್ತ? ಪೊಲೀಸ್ ಚಾರ್ಜ್ ಶೀಟ್ ನಲ್ಲಿ ಇರೋದೇನು? ಹತ್ಯೆ ಆರೋಪಿಯೊಬ್ಬ ಎಲೆಕ್ಷನ್ ನಿಲ್ಲಲು ನಮ್ಮ ಸಂವಿಧಾನ ಒಪ್ಪುತ್ತಾ? ಕಾನೂನು ಏನ್ ಹೇಳುತ್ತೆ? ಅದರಲ್ಲೂ ಮುಖ್ಯವಾಗಿ ಜನ ಇವರನ್ನ ಗೆಲ್ಲಿಸಿದ್ದು ಯಾಕೆ? ಇದು ಬರೀ ಸುದ್ದಿಯಲ್ಲ, ಇದು ರಾಜಕೀಯ ಮತ್ತು ಕ್ರೈಮ್ ಲೋಕದ ಒಂದು ಕಂಪ್ಲೀಟ್ ಅನಾಲಿಸಿಸ್. ಸೊ ಈ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಗೌರಿ ಲಂಕೇಶ್ ರಂತಹ ಡೇರಿಂಗ್ ಪತ್ರಕರ್ತೆಯನ್ನ ಕೊಂದಿರುವ ಆರೋಪವಿರುವಂತಹ ಈ ವ್ಯಕ್ತಿಯನ್ನ ಜನರು ಗೆಲ್ಲಿಸಿದ್ದು ಸರಿಯೋ ತಪ್ಪೋ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಶ್ರೀಕಾಂತ್ ಪಂಗಾರ್ಕರ್ ಹೆಸರು ಗೌರಿ ಲಂಕೇಶ್ ಹತ್ಯೆಯ ನಂತರವಷ್ಟೇ ಕರ್ನಾಟಕದ ಜನರಿಗೆ ಗೊತ್ತಿರಬಹುದು. ಆದ್ರೆ ಮಹಾರಾಷ್ಟ್ರದ ಜಾಲ್ನಾದಲ್ಲಿ ಈತ ಹೊಸ ಮುಖವೇನಲ್ಲ. ಈತನ ಪೊಲಿಟಿಕಲ್ ಕೆರಿಯರ್ ಶುರುವಾಗಿದ್ದು ಇವತ್ತಲ್ಲ. ಶ್ರೀಕಾಂತ್ ಪಂಗಾರ್ಕರ್ ಮೂಲತಃ ಒಬ್ಬ ಕಟ್ಟ ಹಿಂದುತ್ವವಾದಿ ಕಾರ್ಯಕರ್ತ. 2001 ರಿಂದ 2006 ಅವಧಿಯಲ್ಲಿ ಅವಿಭಾಜಿತ ಶಿವಸೇನೆಯ ಕಾರ್ಪೊರೇಟರ್ ಆಗಿದ್ದವನು. ಅಂದ್ರೆ ರಾಜಕೀಯದ ಗಂಧ ಗಾಳಿ ಈತನಿಗೆ ಮೊದಲೇ ಇತ್ತು. ಶಿವಸೇನೆಯಲ್ಲಿ ಇದ್ದಾಗ ಈತ ಜಾಲ್ನಾದಲ್ಲಿ ಸಾಕಷ್ಟು ಸಕ್ರಿಯನಾಗಿದ್ದ. ಆದ್ರೆ ನಂತರದ ದಿನದಲ್ಲಿ ಪಕ್ಷದ ನಾಯಕತ್ವದ ಜೊತೆಗಿನ ಭಿನ್ನಾಭಿಪ್ರಾಯವೋ ಅಥವಾ ಸಿದ್ಧಾಂತದ ಉಗ್ರ ನಿಲುವೋ ಗೊತ್ತಿಲ್ಲ. ಈತ ಮುಖ್ಯವಾಹಿನಿ ರಾಜಕೀಯದಿಂದ ಸ್ವಲ್ಪ ದೂರ ಸರಿದ್ರು ಹಿಂದೂ ಜಾಗೃತಿ ಸಮಿತಿಯಂತಹ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದ ಅಂತ ವರದಿಗಳು ಹೇಳ್ತಾ ಇವೆ. ಈತನ ಹಿನ್ನೆಲೆಯನ್ನ ನೋಡಿದ್ರೆ ಈತ ಸುಮ್ಮನೆ ಒಬ್ಬ ರೌಡಿ ಅಥವಾ ಗೂಂಡ ಆಗಿರ್ಲಿಲ್ಲ. ಬದಲಾಗಿ ಒಂದು ಸಿದ್ಧಾಂತಕ್ಕಾಗಿ ಕೆಲಸ ಮಾಡುವ ಸಂಘಟನಾ ಚತುರತೆ ಇರುವ ವ್ಯಕ್ತಿಯಾಗಿದ್ದ. ಇದೇ ಚತುರತೆ ಮುಂದೆ ಈತನನ್ನ ಒಂದು ದೊಡ್ಡ ಕ್ರೈಮ್ ಕಥೆಗೆ ಎಳೆಕೊಂಡು ಬಂತು. 2011 ನಂತರ ಈತ ಪೂರ್ಣ ಪ್ರಮಾಣದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಹಿಂದುತ್ವದ ಪ್ರಚಾರದಲ್ಲಿ ತೊಡಕೊಂಡಿದ್ದ. ಮಹಾರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಸಭೆಗಳನ್ನ ನಡೆಸುವುದು, ಯುವಕರನ್ನ ಸಂಘಟಿಸುವುದು ಈತನ ಕೆಲಸವಾಗಿತ್ತು. ಆದ್ರೆ 2018 ನಡೆದಂತಹ ಒಂದು ಬಂಧನ ಈತನ ಬದುಕನ್ನೇ ಬದಲಿಸಿತ್ತು. ಈಗ ನಾವು ಪ್ರಕರಣದ ಅತಿ ಮುಖ್ಯವಾದ ಭಾಗವನ್ನ ನೋಡುವುದಾದ್ರೆ ಅದು 2017 ಸೆಪ್ಟೆಂಬರ್ 5 ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನ ಅವರ ಮನೆಯ ಮುಂದೆನೆ ಗುಂಡಿಕ್ಕಿ ಕೊಲ್ಲಲಾಯಿತು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಘಟನೆ. ಕರ್ನಾಟಕ ಸರ್ಕಾರ ತಕ್ಷಣವೇ ಎಸ್ಐಟಿಯನ್ನ ರಚನೆ ಮಾಡಿತು. ತನಿಖೆ ಚುರುಕಾಯಿತು. ಅಮೋಲ್ ಕಾಲೆ, ಪರಶುರಾಮ್ ವಾಗ್ಮೋರೆ, ಗಣೇಶ್ ಮಿಸ್ಕಿನ್ ಹೀಗೆ ಒಬ್ಬೊಬ್ಬರೇ ಸಿಕ್ಕಿ ಬೀಳಲು ಶುರುವಾದ್ರು. ಆಗ ಎಸ್ಐಟಿ ಬಲೆಗೆ ಬಿದ್ದ ದೊಡ್ಡ ಮೀನು ಈ ಶ್ರೀಕಾಂತ್ ಪಂಗಾರ್ಕರ್. ಹಾಗಾದ್ರೆ ಈತನ ಮೇಲೆ ಆರೋಪವೇನು? ಎಸ್ಐಟಿ ಚಾರ್ಜ್ ಶೀಟ್ ಪ್ರಕಾರ ಶ್ರೀಕಾಂತ್ ಪಂಗಾರ್ಕರ್ ಪಾತ್ರ ಕೇವಲ ಮೂಕ ಪ್ರೇಕ್ಷಕನಾಗಿರ್ಲಿಲ್ಲ, ಆರ್ಥಿಕ ನೆರವು. ಗೌರಿ ಲಂಕೇಶ್ ಹತ್ಯೆಗೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಮತ್ತು ಲಾಜಿಸ್ಟಿಕ್ ಅನ್ನ ನೋಡ್ಕೊಳ್ತಾ ಇದ್ದಿದ್ದು ಇದೇ ಪಂಗಾರ್ಕರ್ ಅಂತ ಆರೋಪವಿದೆ. ಏನು ಶೂಟರ್ ಗಳ ತಯಾರಿ, ಹತ್ಯೆ ಮಾಡಿದ ಶೂಟರ್ ಗಳಿಗೆ ತರಬೇತಿ ನೀಡಲು, ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲು ಮತ್ತು ಅವರಿಗೆ ಬೇಕಾದಂತಹ ವಾಹನಗಳನ್ನ ಹೊಂದಿಸಲು ಪಂಗಾರ್ಕರ್ ಸಹಾಯ ಮಾಡಿದ್ದ. ಏನು ಇದು ಕೇವಲ ಒಬ್ಬ ವ್ಯಕ್ತಿಯ ಕೊಲೆಯಲ್ಲ, ಇದೊಂದು ವ್ಯವಸ್ಥಿತ ಸಂಚು ಅಂತ ಎಸ್ಐಟಿ ಹೇಳಿದ್ದು. ಮಹಾರಾಷ್ಟ್ರದಲ್ಲಿ ಕುಳಿತು ಕರ್ನಾಟಕದ ಆಪರೇಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದ ಮಾಸ್ಟರ್ ಮೈಂಡ್ ಗಳಲ್ಲಿ ಈತನು ಒಬ್ಬ ಅಂತ ಎಸ್ಐಟಿ ವಾದವಾಗಿದೆ. ಇನ್ನು ಆಗಸ್ಟ್ 2018 ಮಹಾರಾಷ್ಟ್ರದ ಎಟಿಎಸ್ ನಲ್ಲಸೋಪಾರಾದಲ್ಲಿ ಶಸ್ತ್ರಾಸ್ತ್ರಗಳ ದಾಳಿ ನಡೆದಾಗ ಪಂಗಾರ್ಕರ್ ಹೆಸರು ಬಲವಾಗಿ ಕೇಳಿ ಬಂದಿತ್ತು. ನಂತರ ಕರ್ನಾಟಕದ ಎಸ್ಐಟಿ ಈತನನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂತು. ಹಲವು ವರ್ಷಗಳ ಕಾಲ ಈತ ಜೈಲಿನಲ್ಲಿ ಇದ್ದ. ಆದ್ರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನ್ ಗೊತ್ತಾ? ಈತನ ಮೇಲಿರೋದು ಇನ್ನೂ ಆರೋಪ ಮಾತ್ರ. ನ್ಯಾಯಾಲಯದಲ್ಲಿ ಇನ್ನೂ ತೀರ್ಪು ಬಂದಿಲ್ಲ. ಇದೇ ಪಾಯಿಂಟ್ ಇಟ್ಕೊಂಡು ಈತ ಜಾಮೀನು ಪಡೆದ ಮತ್ತು ಈಗ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದಿದ್ದಾನೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಕಾಡಬಹುದು, ಸರ್ ಕೊಲೆ ಆರೋಪಿ ಹೇಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಸಾಧ್ಯ? ಎಲೆಕ್ಷನ್ ಕಮಿಷನ್ ಸುಮ್ಮನೆ ಇರುತ್ತಾ ಅಂತ? ಇಲ್ಲಿ ನಾವು ಭಾರತದ ಕಾನೂನಿನ ಒಂದು ಮಹತ್ವದ ಅಂಶವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಿಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ 1951. ಈ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸುವುದನ್ನ ತಡೆಯಬೇಕಾದ್ರೆ ಆ ವ್ಯಕ್ತಿ ನ್ಯಾಯಾಲಯದಿಂದ ದೋಷಿ ಅಂತ ಸಾಬೀತಾಗಬೇಕು ಅಥವಾ ಆತನಿಗೆ ಕನಿಷ್ಠ 2 ವರ್ಷ ಜೈಲು ಶಿಕ್ಷೆ ಆಗಿರಬೇಕು. ಶ್ರೀಕಾಂತ್ ಪಂಗಾರ್ಕರ್ ವಿಚಾರದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ ಕೇಸ್ ಇನ್ನೂ ಕೂಡ ನಡೀತಾ ಇದ್ದು ಈತ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ. ಈತ ಇನ್ನೂ ಅಪರಾಧಿ ಅಂತ ಕೋರ್ಟ್ ಕೂಡ ಸೀಲ್ ಹಾಕಿಲ್ಲ. ಅಪರಾಧ ಸಾಬೀತಾಗುವವರೆಗೂ ನಿರಪರಾಧಿ ಎಂಬ ತತ್ವದ ಅಡಿಯಲ್ಲಿ ಈತನಿಗೆ ಸ್ಪರ್ಧಿಸುವ ಹಕ್ಕಿದೆ. ಅದೇ ಹಕ್ಕನ್ನ ಬಳಸಿಕೊಂಡು ಈತ ಜಲ್ನಾ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ವಾರ್ಡ್ ನಂಬರ್ 13 ರಿಂದ ಸ್ಪರ್ಧಿಸಿದ್ದ. ಇನ್ನು ಈತ ಸ್ಪರ್ಧಿಸಿದ್ದು ಮಾತ್ರವಲ್ಲ, ಈತನ ವಿರುದ್ಧ ದೊಡ್ಡ ಅಲ್ಲಿಯನ್ನೇ ಸೃಷ್ಟಿ ಮಾಡಿದ್ದ. ಈತನ ಪರವಾಗಿ ಪ್ರಚಾರ ಹೇಗಿತ್ತು ಅಂತಂದ್ರೆ ಒಬ್ಬ ಹಿಂದುತ್ವದ ಹೋರಾಟಗಾರನನ್ನ ಸುಳ್ಳು ಕೇಸ್ ನಲ್ಲಿ ಸಿಲುಕಾಕಲಾಗಿದೆ ಎಂಬಂತಹ ನೆರೆಟಿವ್ ಅನ್ನ
ಅಲ್ಲಿ ಆತನ ಬೆಂಬಲಿಗರು ಜನರಲ್ಲಿ ಬಿತ್ತಿದ್ರು. ಜಲ್ನಾದ ಸ್ಥಳೀಯ ರಾಜಕೀಯ ಸಮೀಕರಣಗಳು, ಜಾತಿ ಲೆಕ್ಕಾಚಾರ ಮತ್ತು ಆತನ ಹಳೆಯ ವರ್ಚಸ್ಸು ಎಲ್ಲವೂ ಸೇರಿ ಆತನಿಗೆ 2621 ವೋಟ್ಗಳ ಭರ್ಜರಿ ಲೀಡ್ ಅನ್ನ ತಂದ್ಕೊಟ್ವು. ಇನ್ನು ಈ ಗೆಲುವು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಇದು ಸಮಾಜದ ಮನಸ್ಥಿತಿಯನ್ನ ತೋರಿಸುವ ಕನ್ನಡಿಯಾಗಿದೆ. ಒಂದ್ ಕಡೆ ಲಿಬರಲ್ ವಲಯದ ಮತ್ತು ಮಾನವ ಹಕ್ಕು ಹೋರಾಟಗಾರರು ಇದನ್ನ ಪ್ರಜಾಪ್ರಭುತ್ವದ ಅಣಕ ಅಂತ ಕರೀತಾ ಇದ್ದಾರೆ. ಗೌರಿ ಲಂಕೇಶ್ ಕುಟುಂಬಕ್ಕೆ ಇದು ಆಘಾತದ ಸುದ್ದಿ. ನ್ಯಾಯಕ್ಕಾಗಿ ಕಾಯುತ್ತಿರುವಾಗ ಆರೋಪಿ ಅಧಿಕಾರ ಹಿಡಿದ್ರೆ ಸಾಕ್ಷಿಗಳು ಹೆದರೋದಿಲ್ಲವಾ ಎಂಬಂತಹ ಪ್ರಶ್ನೆ ಕೂಡ ಅವರದ್ದು. ಮತ್ತೊಂದು ಕಡೆ ಪಂಗರ್ಕರ್ ಬೆಂಬಲಿಗರು ಇದನ್ನ ಧರ್ಮಕ್ಕೆ ಸಿಕ್ಕ ಜಯ ಅಂತ ಇದ್ದಾರೆ. ನ್ಯಾಯಾಲಯ ಇನ್ನೂ ಶಿಕ್ಷೆ ಕೊಟ್ಟಿಲ್ಲ, ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಎಂಬುದು ಅವರ ವಾದ. ಇನ್ನು ನನ್ನ ಪ್ರಕಾರ ಇಲ್ಲಿ 2 ವಿಚಾರವನ್ನ ಗಮನಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದ್ದು ಜನರ ಆಯ್ಕೆ. ಜನ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾ ಇದ್ದಾರಾ ಅಥವಾ ಆತನ ಮೇಲಿರುವ ಹಿಂದುತ್ವದ ಲೇಬಲ್ ನೋಡಿ ಓಟ್ ಹಾಕ್ತಾ ಇದ್ದಾರಾ? ಜಾಲ್ನಾದಲ್ಲಿ ಅವನಿಗಿರುವ ವೈಯಕ್ತಿಕ ವರ್ಚಸ್ಸು, ಆತ ಹಳೆಯ ಕಾರ್ಪೊರೇಟರ್ ಆಗಿದ್ದಾಗ ಮಾಡಿದ ಕೆಲಸಗಳು ಕೂಡ ಇಲ್ಲಿ ಕೌಂಟ್ ಆಗಿರಬಹುದು. ಇನ್ನು ಎರಡನೆಯದ್ದು ವ್ಯವಸ್ಥೆಯ ವಿಳಂಬ. ಗೌರಿ ಲಂಕೇಶ್ ಹತ್ಯೆಯಾಗಿ 9 ವರ್ಷಗಳಾಗ್ತಾ ಬಂತು. ಇಷ್ಟು ವರ್ಷಗಳಾದ್ರೂ ಕೂಡ ಕೇಸ್ ಇತ್ಯರ್ಥವಾಗಿಲ್ಲ. ಈ ವಿಳಂಬವೇ ಆರೋಪಿಗಳಿಗೆ ಲಾಭವಾಗ್ತಾ ಇದೆ. ಒಂದ್ ವೇಳೆ ತ್ವರಿತಗತಿಯಲ್ಲಿ ತೀರ್ಪು ಬಂದಿದ್ರೆ ಇವತ್ತು ಚಿತ್ರಣ ಬೇರೆಯದ್ದೇ ಇರ್ತಾ ಇತ್ತು. ಇನ್ನು ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ. ಶ್ರೀಕಾಂತ್ ಪಂಗಾರ್ಕರ್ ಸುಮ್ಮನೆ ಒಬ್ಬ ಕಾರ್ಯಕರ್ತ ಅಲ್ಲ. ಎಸ್ಐಟಿ ತನಿಖೆಯಲ್ಲಿ ಹೊರಬಿದ್ದಿರೋ ಆಘಾತಕಾರಿ ವಿಚಾರ ಏನ್ ಗೊತ್ತಾ? ಈತ ಈ ಹತ್ಯೆಯ ಕಿಂಗ್ ಪಿನ್ ಅಥವಾ ಮಾಸ್ಟರ್ ಮೈಂಡ್ ಆಗಿದ್ದ. ಅಮೋಲ್ ಕಾಳೆ ಅವರ ಬಲಗೈ ಬಂಟನಾಗಿದ್ದಂತೆ. ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವಂತೆ ಅಮೋಲ್ ಕಾಳೆ ಹತ್ಯೆಗೆ ಸ್ಕೆಚ್ ಹಾಕಿದ್ರೆ ಅದಕ್ಕೆ ಬೇಕಾದ ರಿಸೋರ್ಸ್ ಅರೇಂಜ್ ಮಾಡಿಕೊಟ್ಟವನು ಈ ಪಂಗಾರ್ಕರ್. ಅದರಲ್ಲೂ ಮುಖ್ಯವಾಗಿ ಆಗಸ್ಟ್ 2018ರಲ್ಲಿ ಮಹಾರಾಷ್ಟ್ರದ ATS ಒಂದು ರೇಡ್ ಮಾಡುತ್ತೆ. ಆ ರೇಡ್ ನಲ್ಲಿ ಕಚ್ಚಾ ಬಾಂಬ್ಗಳು, ಪಿಸ್ತೂಲ್ಗಳು ಸಿಗುತ್ತವೆ. ಆ ವೆಪನ್ಗೂ ಮತ್ತು ಗೌರಿ ಹತ್ಯೆಗೂ ಲಿಂಕ್ ಇದೆ ಅಂತ ಅಧಿಕಾರಿಗಳು ಸಂಶಯ ಪಟ್ಟಿದ್ರು. ಇಷ್ಟೊಂದು ಆಳವಾದ ಕ್ರಿಮಿನಲ್ ನೆಟ್ವರ್ಕ್ ಹೊಂದಿರೋ ವ್ಯಕ್ತಿ ಇವತ್ತು ಜನಸೇವಕನಾಗಿ ಆಯ್ಕೆಯಾಗಿದ್ದಾನೆ ಅಂದ್ರೆ ಈತ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಅನ್ನೋದನ್ನ ನೀವೇ ಒಮ್ಮೆ ಊಹಿಸಿ ನೋಡಿ. ಇನ್ನು ಈಗ ಎದ್ದಿರುವ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ ನ್ಯಾಯದ ಗತಿ ಏನು ಅಂತ. ನೋಡಿ, ಯಾವುದೇ ಕ್ರಿಮಿನಲ್ ಕೇಸ್ ನಿಂತಿರೋದು ಸಾಕ್ಷಿಗಳ ಮೇಲೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಇನ್ನು ಸಾಕ್ಷ್ಯಗಳ ವಿಚಾರಣೆ ನಡೀತಾ ಇದೆ. ಈಗ ಆಲೋಚನೆ ಮಾಡಿ, ಆರೋಪಿ ಸ್ಥಾನದಲ್ಲಿರೋ ವ್ಯಕ್ತಿ ಈಗ ಪವರ್ಫುಲ್ ಕಾರ್ಪೊರೇಟರ್ ಆಗಿದ್ದಾನೆ. ಆತನ ಹತ್ರ ಅಧಿಕಾರ ಇದೆ, ಬೆಂಬಲಿಗರು ಇದ್ದಾರೆ, ಅಲ್ಲದೆ ರಾಜಕೀಯ ಸಪೋರ್ಟ್ ಕೂಡ ಇದೆ. ಸಾಮಾನ್ಯ ಸಾಕ್ಷಿಗಳು ಇವರ ವಿರುದ್ಧ ಕೋರ್ಟ್ ನಲ್ಲಿ ಬಾಯಿ ಬಿಡೋಕೆ ಧೈರ್ಯ ಮಾಡ್ತಾರ? ನಾಳೆ ಗತಿ ಏನು ಆಗಬಹುದು ಅನ್ನೋ ಭಯ ಕೂಡ ಸಾಕ್ಷಿಗಳಿಗೆ ಕಾಡ್ತಾ ಇದೆ. ಇನ್ನು ಭಾರತದಲ್ಲಿ ಎಷ್ಟು ಹೈ ಪ್ರೊಫೈಲ್ ಕೇಸ್ಗಳು ಬಿದ್ದು ಹೋಗಿರುವುದೇ ಸಾಕ್ಷಿಗಳು ಉಲ್ಟಾ ಹೊಡೆದ್ರಿಂದ. ಪಾಂಗರ್ಕರ್ ಗೆಲುವು ಪರೋಕ್ಷವಾಗಿ ಸಾಕ್ಷಿಗಳಿಗೆ ಕೊಡ್ತಾ ಇರೋ ವಾರ್ನಿಂಗ್. ಇಂತಹದೊಂದು ಅನುಮಾನ ಕೂಡ ಬರೋದು ಸಹಜ. ಇನ್ನು ಒಂದು ವಿಚಿತ್ರವನ್ನ ಇಲ್ಲಿ ಗಮನಿಸಿ. ಈ ರಿಸಲ್ಟ್ ಬಂದ ಮೇಲೆ ಯಾವ ದೊಡ್ಡ ರಾಜಕೀಯ ನಾಯಕರು ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕಂದ್ರೆ ಜಲ್ನಾದಲ್ಲಿ ಪಾಂಗರ್ಕರ್ ಪ್ರತಿನಿಧಿಸಿರುವುದು ಒಂದು ನಿರ್ದಿಷ್ಟ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ. ಆತನ ವಿರುದ್ಧ ಮಾತನಾಡಿದ್ರೆ ಆ ವೋಟ್ ಬ್ಯಾಂಕ್ ಇಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನೋ ಭಯ ಆಡಳಿತ ಪಕ್ಷಕ್ಕೂ ಕೂಡ ಇದೆ, ವಿರೋಧ ಪಕ್ಷಕ್ಕೂ ಕೂಡ ಇದೆ. ಇದು ನಮ್ಮ ವ್ಯವಸ್ಥೆಯಲ್ಲಿನ ಕಹಿ ಸತ್ಯ. ಇಲ್ಲಿ ಸಂವಿಧಾನ ನೈತಿಕತೆಗಿಂತ ಗೆಲ್ಲುವ ಕುದುರೆ ಮುಖ್ಯವಾಗುತ್ತೆ. ಗೌರಿ ಲಂಕೇಶ್ ಕುಟುಂಬಕ್ಕೆ ಇದು ನೋವಿನ ವಿಚಾರ ಆಗಿರಬಹುದು, ಆದ್ರೆ ರಾಜಕಾರಣಿಗಳಿಗೆ ಇದೊಂದು ಕೇವಲ ಸೀಟ್ ಲೆಕ್ಕಾಚಾರ ಅಷ್ಟೇ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಶ್ರೀಕಾಂತ್ ಪಂಗಾರ್ಕರ್ ಗೆಲುವು ಕಾನೂನಾತ್ಮಕವಾಗಿ ಸರಿ ಇರಬಹುದು, ಆದ್ರೆ ನೈತಿಕವಾಗಿ ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುವ ಪ್ರಶ್ನೆಯನ್ನ ನಾವು ನಿಮಗೆ ಬಿಡ್ತಾ ಇದ್ದೇವೆ. ರಾಜಕೀಯದಲ್ಲಿ ಅಪರಾಧ ಹಿನ್ನೆಲೆ ಇರುವವರು ಬರುವುದು ಹೊಸದೇನಲ್ಲ, ಆದ್ರೆ ಇಂತಹ ಗಂಭೀರ ಪ್ರಕರಣದ ಆರೋಪಿಗಳು ಜನಪ್ರತಿನಿಧಿಗಳಾದ್ರೆ ಸಮಾಜಕ್ಕೆ ಹೋಗುವ ಸಂದೇಶವೇನು? ಸೊ ನಿಮ್ಮ ಅಭಿಪ್ರಾಯ ಏನು? ಒಬ್ಬ ಕೊಲೆ ಆರೋಪಿ ಅದು ಸಾಬೀತಾಗುವ ಮುನ್ನ ಎಲೆಕ್ಷನ್ ನಿಲ್ಲೋದು ತಪ್ಪ ಅಥವಾ ಸಂವಿಧಾನ ಕೊಟ್ಟ ಹಕ್ಕ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.